ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಂಗಾರಪೇಟೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮನೆಗಳಿಗೆ ಶಾಸಕರ ಭೇಟಿ. ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರು ರಾತ್ರಿ ಉದುಕುಳ ಗ್ರಾಮದ ಪೋಷಕರ ಮನೆಗೆ ಭೇಟಿ ನೀಡಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪೂರ್ವಸಿದ್ಧತಾ ಪರೀಕ್ಷೆಗೆ ಮಾಡುತ್ತಿರುವ ತಯಾರಿ ಪರಿಶೀಲಿಸಿದರು. ಸರಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುವ ಬಡ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಸರಕಾರ ಬಿಸಿಯೂಟ, ಮೊಟ್ಟೆ, ಪುಸ್ತಕ, ಸಮವಸ್ತ್ರ ವಿತರಣೆ ಹಾಗೂ ಗುಣಮಟ್ಟದ ಶಿಕ್ಷಕರ ನೇಮಕದಂತಹ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಖಾಸಗಿ ಶಾಲೆಗಳನ್ನು ಮೀರಿಸುವಂತಹ ಮಾದರಿ ಶಾಲೆಗಳನ್ನು ಹೋಬಳಿಗವೊಂದು ಸ್ಥಾಪಿಸಲಾಗಿ ಎಂದು ಅವರು ತಿಳಿಸಿದರು. ಬಿಇಒ ಶಶಿಕಲಾರ್ ಅವರೇ, ತಹಸೀಲ್ದಾರ್ ಸುಜಾತಾ ಮೇಡಮ್ ಅವರೇ, ಇಒ ವೀಣಾರ್ ಅವರೇ, ಡಿವೈಎಸ್ಪಿ ನವೀದ್ ಫಾತಿಮಾರ್ ಅವರೇ, ರಾಜೇಶ್ವರಿ ಅವರೇ, ಟಿಪಿಒ ಚಂದ್ರಶೇಖರ್ ಅವರೇ, ಶಂಕರೇಗೌಡ್ರೆ, ಸಮೀಲಾ ಅವರೇ, ಶಂಕರಪ್ಪನವರೇ, ನಾಗರಾಜ್ ಅವರೇ, ಎಸ್.ವಿ. ನಾರಾಯಣ ಸ್ವಾಮಿ ಅವರೇ, ಈ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಶ್ರೀರಾಮ್ ಅವರೇ ಮತ್ತು ಎಲ್ಲ ಮನ್ರಾಜಪ್ಪ ಅವರೇ, ಈ ಒಂದು ಉದುಕಲ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರೇ, ಉಪಾಧ್ಯಾಯರುಗಳೇ ಮತ್ತು ಗ್ರಾಮದ ಹಿರಿಯರೇ, ವಿಶೇಷವಾಗಿ ನನ್ನ ಪ್ರೀತಿಯ ಮಾತು. ಇವತ್ತು ಟಿಡಿಪಿಯವರು ಹೊಸ ಒಂದು ಪ್ರಯೋಗವನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಗ್ರಾಮಗಳ ಹೋಗಿ ಸ್ವತಃ ಮನೆಗಳಿಗೆ ಹೋಗಿ ಆ ಪೋಷಕರಿಗೆ ನಿಮ್ಮ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕು, ಅವರು ಸರ್ಕಾರಿ ಶಾಲೆ ಬರ್ತಕ್ಕಂಥ ಎಲ್ಲ ಸೌಲಭ್ಯ